ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೊಳಕೆ ಕಾಳಿಂದ ಒಂದು ಸಲಾಡ್ ಮಾಡಾಕ್ತೀನಿ. ಭಾಳ ಮಸ್ತ್ ಇರ್ತೈತಿ. ಇದು ಹೆಲ್ತಿಗೆ ಭಾಳ ಬೆಸ್ಟ್ ರೀ. ಅದಕ್ಕೆ ನಾನು ಇದನ್ನ ಈಸಿಯಾಗಿರುವಂಗೆ ನಿಮಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊಳಕೆ ಕಾಳು ಅಂದ್ರೆ ಇವು ಕಡ್ಲೆಕಾಳು ಇರ್ತಾವಲ್ರಿ, ಅವನ್ನ ನಾನು ಮೊಳಕೆ ಒಡಿಸೇ ತೊಗೊಂಡೇನಿ. ಈ ಕಡ್ಲೆಕಾಳನ್ನು ಎಷ್ಟು ಚಂದ ಮೊಳಕೆ ಹೊಡೆದಾವ ನೋಡ್ರಿ. ಅವನ್ನ ತೊಗೊಂಡು ಈಗ ಒಂದು ಕುಕ್ಕರ್ನಾಗ ಹಾಕಿ ನೀರು ಹಾಕೊಳಕ್ತಾನೆ ರೀ. ನೀರು ಹಾಕಿ ಅವನ್ನ ಒಂದು 3 ವಿಸಲ್ ಕುದಿಸಿದ್ರೆ ಅವನ್ನ ಮಸ್ತಾಗಿರ್ತೈತೆ ರೀ. ಅದು ಈಗ ನೋಡ್ರಿ ಇದು ಎಷ್ಟು ಚಂದ ಕುದ್ದಾವ ಇವು. ಈ ಥರ ಕುದ್ದಿಂದ ಮೊಳಕೆನೂ ಬಂದಾವು, ಕುದ್ದೂ ಕುದ್ದಾವ್ರಿ ಇವು. ಇದಕ್ಕೆ ನಾನು ಇದನ್ನು ಮಾಡಿ ತೋರ್ಸಾಕ್ತಾನೆ ನಿಮಗೆ. ನೋಡ್ರಿ ಸಲಾಡ್ ಮಾಡಿ ತೋರ್ಸಾಕ್ತಾನೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೇಕ್ರಿ. ಇದಕ್ಕೆ ಅದು ಒಗ್ಗರಣೆ ಮಿಕ್ಸ್ ಕೊಟ್ಟಿವಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದ್ರಾಗ ಅವನ್ನ ಹಾಕ್ಬಾರ್ದು ರೀ. ಈ ಒಗ್ಗರಣೆ ತೊಗೊಂಡೋಗಿ ಅದಕ್ಕೆ ಹಾಕ್ಬೇಕು ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕರಿಬೇವು ಅವನ್ನೆಲ್ಲ ಹಾಕಿ ಆ ಮೊಳಕೆ ಬರಿಸೆ ಎಲ್ಲ ನೀರು ತೆಗೆದು ಇಟ್ಕೊಂಡಿರ್ಬೇಕ್ರಿ. ಅವನ್ನ ಆ ನೀರು ತೆಗೆದು ಇಟ್ಕೊಂಡಾದ್ಮೇಲೆ ಇವನ್ನೇನು ಒಗ್ಗರಣೆ ಇರ್ತೈತಲ್ರಿ, ನಾವು ಮಾಡ್ಕೊಂಬಂದಿರ್ತೀವಲ್ಲ ಆ ಒಗ್ಗರಣೆನ ಇದಕ್ಕೆ ಹಾಕ್ಬೇಕಾಗ್ತದೆ ರೀ. ಈಗ ನೋಡ್ರಿ ಇದು ಒಗ್ಗರಣೆ ಮಾಡ್ಕೊಂಬಂದನಲ್ರಿ, ಇದೇನು ಕುದಿಸಿಟ್ಕೊಂಡಿರ್ತೀವಿ ಮೊಳಕೆ ಅದಕ್ಕೆ ಹಾಕಿದ್ರೆ ನೋಡಿರಿ ಇವನ್ನೆಲ್ಲನೂ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಮ್ಯಾಲೆ ಎಲ್ಲ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಇದಕ್ಕೆ ಹಾಕಿಬಿಡ್ಬೇಕ್ರಿ. ಅದನ್ನ ಹಾಕಿ ನೋಡಿರಿ ಈಗೆಲ್ಲನೂ ಹಾಕೊಳಕ್ತಾನೆ. ಈಗ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಎಲ್ಲ ಇದ್ರೊಳಗೆ ಹಸಿ ಮೆಣಸಿನ್ಕಾಯನ್ನ ಅಂತೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿರ್ತೇವ್ರಿ. ಅದನ್ನು ಈಗ ಏನು ಮಾಡೋದು, ಇದ್ರದ್ದು ಪೇಸ್ಟ್ ಇರ್ತೈತಲ್ರಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಸ್ವಲ್ಪ ಹಾಕೋಬೇಕ್ರಿ. ಹಾಕ್ಕೊಂಡು ಸ್ವಲ್ಪ ಕಟ್ಟ ಮಿಠ ಇರ್ತೈತಲ್ರಿ, ಅದನ್ನು ಹಾಕೊಳಕ್ತಾನೆ ರೀ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಒಂದು ಒಳ್ಳೆ ಇದೂ ಸಾಯಂಕಾಲ ತಿನ್ನಕ್ಕೆ ಒಂದು ಸ್ನ್ಯಾಕ್ಸ್ ಭಾಳ ಬೆಸ್ಟಾಗಿರುವಂಥದ್ದು. ಪ್ರೋಟೀನ್ ಇರ್ತೈತಲ್ರಿ ಕಡ್ಲೆಕಾಳು ಒಳಗೆ, ಭಾಳ ಮಸ್ತಾಗಿರ್ತೈತಿ. ಉಪ್ಪನ್ನು ಹಾಕೊಂಡು ಭಾಳ ತಾಕತ್ತು ಬರ್ತೈತಿ. ಇದಕ್ಕೆ ಶಕ್ತಿ ಬರುವಂಥದ್ದು. ಮಕ್ಕಳು ಕೊಟ್ರಂತೂ ಆಡಾಡ್ತಾ ಏನೇನೋ ತಿನ್ನೋದನ್ನೇ ಇದನ್ನ ತಿಂದುಬಿಟ್ಟು ಅಂದ್ರೆ ಅವ್ರಿಗೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು. ನೋಡಿರಿ ಎಷ್ಟು ಮಸ್ತಾಗಿರುವಂಥ ಒಂದು ಸಾಯಂಕಾಲ ಮಾಡ್ಕೊಂಡು ತಿನ್ನುವಂಥ ಒಂದು ಸ್ನ್ಯಾಕ್ಸ್ ಐತ್ರಿ ಇದು. ಲಿಂಬೆ ರಸ ಸ್ವಲ್ಪ ಹಾಕಿಬಿಟ್ರೆ ಭಾರಿ ಅಂದ್ರೆ ಭಾಳ ಟೇಸ್ಟಾಗಿರುವಂಥ ಒಂದು ಒಳ್ಳೆ ಹೆಲ್ತಿಗೆ ಒಳ್ಳೇದಾಗಿರುವಂಥ ಒಂದು ಇದು ಸ್ನ್ಯಾಕ್ಸ್ ಐತ್ರಿ. ಅದಕ್ಕೆ ಮೂಳೆಗಳೆಲ್ಲ ಗಟ್ಟಿ ಆಗ್ತಾವೆ ನೋಡಿರಿ. ಈಗ ಮಾಡಿ ನೋಡಿರಿ ಇದೊಂಥರ